ಮಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರೇ, ಯಾವ ನನ್ನ ಮಗ ಕೇಳಿದ್ದಾರೆ ನಿಮಗೆ? ಯಾವ ಮತದಾರ ಬಂದು ನಿಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ನಮಗೆ ಪುಕ್ಕಟೆಗಳನ್ನ ಕೊಡಿ, 5 ಫ್ರೀಗಳನ್ನ ಕೊಡಿ, ಬಸ್ ಫ್ರೀ ಕೊಡಿ, ಕರೆಂಟ್ ಫ್ರೀ ಕೊಡಿ, 5 kg ಅಕ್ಕಿ ಫ್ರೀ ಕೊಡಿ ಅಂತ ಯಾವನ್ರಿ ಕೇಳಿದ್ದ ನಿಮಗೆ? ನೀವು ಏನಂತ ಎಲೆಕ್ಷನಲ್ಲಿ ಘೋಷಣೆ ಮಾಡಿದ್ದೋ? ಅಭಿವೃದ್ಧಿಯ ಜೊತೆಗೆ ನಾವು ಈ ರಾಜ್ಯದ ಜನರಿಗೆ 5 ಪುಕ್ಕಟೆ ಗ್ಯಾರಂಟಿಗಳನ್ನ ಕೊಡ್ತೀವಿ, 5 ಯೋಜನೆಗಳನ್ನ ಜಾರಿ ಮಾಡಿ ನಾವು ನಿಮಗೆ ಕೊಡ್ತೀವಿ 5 ವರ್ಷ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದು ಇವತ್ತು ನೀವು ನಿಮ್ಮ ಕೈಲಿ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ನೀವು ಫ್ರೀನ ಘೋಷಣೆ ಮಾಡಿದ್ರೆ? ನಿಮಗೆ ಗೊತ್ತಿರಲಿಲ್ವಾ? ಜನ ಕೇಳಿದ್ರೆ ಪುಕ್ಕಟೆಗಳನ್ನ ವಾಪಸ್ ಬರ್ಕಡಿ ಅಂತ ಕೇಳ್ತೀರಾ. ತಾಕತ್ತಿದ್ರೆ ವಾಪಸ್ ತಗೊಳ್ರಿ ನೀವು. ರಾಯರೆಡ್ಡಿ ಅವರೇ ಹೇಳ್ರಿ ನಿಮ್ಮ ಮುಖ್ಯಮಂತ್ರಿಗಳಿಗೆ, ವಾಪಸ್ ನಿಮಗೆ ಏನಾದರೂ ತಾಕತ್ತು ಅನ್ನೋದಿದ್ರೆ ನೀವು ಕೊಟ್ಟಿದ್ರಲ್ಲ ಈಗ 5 ಭರವಸೆಗಳನ್ನ ವಾಪಸ್ ತಗೊಳ್ರಿ. ಅವನ್ನ ನೋಡೋಣ. 3 ಲಕ್ಷ ಕೋಟಿಗಿಂತ ಹೆಚ್ಚಿಗೆ 2.5 ವರ್ಷದಲ್ಲಿ ನೀವು ಸಾಲ ಮಾಡಿಟ್ಟಿದ್ದೀರಿ ಗೊತ್ತಾ? ತಿರ್ಗಾ ಕೇಳಿದ್ರೆ ಪುಕ್ಕಟೆ ಕೊಡ್ತಾ ಇದ್ದೀವಿ, ಪುಕ್ಕಟೆ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದೀವಿ ನಾವು, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ. ನೀವು ಅಷ್ಟಕ್ಕೆ ನಿಂತಿದ್ದೀರಾ? ಇಲ್ಲ, ಪೆಟ್ರೋಲ್ ಜಾಸ್ತಿ ಮಾಡಿದ್ದೀರಿ, ಡೀಸೆಲ್ ಜಾಸ್ತಿ ಮಾಡಿದ್ದೀರಿ, ಆಮೇಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ, ಎಣ್ಣೆ ಜಾಸ್ತಿ ಮಾಡಿದ್ದೀರಿ, ದುಡ್ಡು ಬರ್ತಾ ಇದೆ ನಿಮಗೆ. ಹಂಗಾದ್ರೆ ಏನು ಮಾಡ್ತಿದ್ದೀರಿ ದುಡ್ಡು? ನಾನು ಹೇಳ್ತೀನಿ ಏನು ಮಾಡ್ತಿದ್ದೀರಿ ಅಂತ. ನೀವು ಹಿಂದಿನ ವರ್ಷ ನಡೆದಿದ್ದು ತೆಲಂಗಾಣ ಎಲೆಕ್ಷನ್ಗೆ ನೀವು ಸರ್ಕಾರದ ಯಾವುದು SC ST ನಿಗಮದ್ದು ಇದು ವಾಲ್ಮೀಕಿ ನಿಗಮ ದುಡ್ಡನ್ನು ನೀವು ಬಳಸಿದ್ದೀರಿ. 185 ಕೋಟಿ ಇದೆ ಸಾಕ್ಷಿ ನಿಮಗೆ. ನಿಮ್ಮ MLAಗಳು ರೋಡಲ್ಲಿ ನಿಂತ್ಕೊಂಡು ಬಾಯ್ ಮಾಡ್ಕೊಂತಿದ್ದಾರೆ, ದುಡ್ಡು ಕೊಡ್ತಿಲ್ಲ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು. ಪೌರ ಕಾರ್ಮಿಕರ ಮಕ್ಕಳಿಗೆ ನೀವು ಶಾಲೆಗೆ ಫೀಸ್ ಕಟ್ತೀವಿ ಅಂತ ಹೇಳಿದಿರಿ. ಆ ಮಕ್ಕಳಿಗೆ, ಆ ಪೌರ ಕಾರ್ಮಿಕರ ಮಕ್ಕಳಿಗೆ ನೀವು ಇನ್ನೂ ಫೀಸ್ ಕಟ್ಟಿಲ್ಲ, ಆದರೆ ಶಾದೆ ಭಾಗ್ಯಕ್ಕೆ 50,000 ಕೊಡ್ತೀವಿ ಅಂತ ಹೇಳ್ತೀರಾ ಅಂತ ಅಯೋಗ್ಯರು ನೀವು. ಶಾಲೆಗಳು ನೀರು ಸೋರ್ತಿರೋ ಶಾಲೆಗಳನ್ನ ಸರಿ ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಮುಸ್ಲಿಂ ಕಾಲೋನಿಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳ್ತೀರಾ. ನಾವು ನುಡಿದಂತೆ ನಡೆದಿದ್ದೀವಿ. ಏನ್ರಿ ನೀವು ಪಿಂಡ ನಡೆದಿರೋದು ನೀವು ನುಡಿದಂತೆ? ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚಿದ್ದೀರಿ ಅಂದರೆ ಹೇಳ್ರಿ ನೋಡೋಣ. ನೀವೊಬ್ಬರು ಆರ್ಥಿಕ ತಜ್ಞ ಅಂತ ಹೇಳ್ತಾರೆ, ಹೆಚ್ಚು ಬಾರಿ ಬಜೆಟ್ನ ಮಂಡನೆ ಮಾಡಿದ ಶೂರ ಅಂತ ಹೇಳ್ತಾರೆ. ಇದಾ ನಿಮ್ಮ ಆರ್ಥಿಕ ಶಿಸ್ತು? ನಮ್ಗೆ ಏನಾಗಬೇಕಾಗಿದೆ ರೀ? DK ಶಿವಕುಮಾರ್ ಆಗ್ತಾರೋ ಸಿದ್ದರಾಮಯ್ಯ ಆಗ್ತಾರೆ, ನಿಮ್ಮನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ರೀ? ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನೀವೆಲ್ಲ ನೋಡಿರೋ ಹಂಗೆ ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾದಲ್ಲಿ ಒಂದು ಸಾರ್ವಜನಿಕ ಸಭೆನ ಉದ್ದೇಶಿಸಿ ಮಾತನಾಡುವಾಗ ಆ ಸಾರ್ವಜನಿಕ ಸಭೆಯಲ್ಲಿ ಯಾರೋ ಒಬ್ಬ ಮತದಾರರು ಎದ್ದು MLA ಅವರಿಗೆ ಪ್ರಶ್ನೆ ಕೇಳ್ತಾರೆ, ನಮ್ಮ ಊರಿಗೆ ಒಂದು ರಸ್ತೆ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಬಸವರಾಜ ರಾಯರೆಡ್ಡಿ ಅವ್ರನ್ನ ಆ ಮತದಾರ ಕೇಳ್ತಾನೆ. ಬಸವರಾಜ ರಾಯರೆಡ್ಡಿ ಅವರು ಏನು ಹೇಳ್ತಾರೆ ಅಂದರೆ, ನಾವು ನಿಮಗೆ ಏನೆಲ್ಲ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಲ್ಲ, ಆ 5 ಗ್ಯಾರಂಟಿಗಳು ನಮಗೆ ಬೇಡ ಅಂತ ಹೇಳ್ಬಿಟ್ಟು ನೀವು ಬರ್ಕೊಟ್ರೆ ನಾನು ರಸ್ತೆ ಹಾಕಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಮತದಾರರಿಗೆ ವಾಪಸ್ ಹೇಳ್ತಾರೆ ಅವರು. ಮಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರೇ, ಯಾವ ನನ್ನ ಮಗ ಕೇಳಿದ್ದಾರೆ ನಿಮಗೆ? ಯಾವ ಮತದಾರ ಬಂದು ನಿಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ನಮಗೆ ಪುಕ್ಕಟೆಗಳನ್ನ ಕೊಡಿ, 5 ಫ್ರೀಗಳನ್ನ ಕೊಡಿ, ಬಸ್ ಫ್ರೀ ಕೊಡಿ, ಕರೆಂಟ್ ಫ್ರೀ ಕೊಡಿ, 5 kg ಅಕ್ಕಿ ಫ್ರೀ ಕೊಡಿ ಅಂತ ಯಾವನ್ರಿ ಕೇಳಿದ್ದ ನಿಮಗೆ? ರಾಯರೆಡ್ಡಿ ಅವರೇ, ನೀವೇನ್ರಿ ಇವಾಗ ಸಾರ್ವಜನಿಕ ಸಭೆಯಲ್ಲಿ ಮತದಾರರ ಮುಂದೆ ಬರ್ಕೊಡಿ ಅಂತ ಹೇಳಿ ಕೇಳ್ತೀರಾ? ಹೇಳ್ರಿ, ನಿಮ್ಮನ್ನು ಯಾರನ್ನ ಕೇಳಿದ್ರೇನ್ರಿ? ನೀವು ಏನಂತ ಎಲೆಕ್ಷನಲ್ಲಿ ಘೋಷಣೆ ಮಾಡಿದ್ದೋ? ಅಭಿವೃದ್ಧಿಯ ಜೊತೆಗೆ ನಾವು ಈ ರಾಜ್ಯದ ಜನರಿಗೆ 5 ಪುಕ್ಕಟೆ ಗ್ಯಾರಂಟಿಗಳನ್ನ ಕೊಡ್ತೀವಿ, 5 ಯೋಜನೆಗಳನ್ನ ಜಾರಿ ಮಾಡಿ ನಾವು ನಿಮಗೆ ಕೊಡ್ತೀವಿ 5 ವರ್ಷ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದು ಇವತ್ತು ನೀವು ಅಭಿವೃದ್ಧಿ ಮಾಡಿದಿರಾ. ಜನ ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಪುಕ್ಕಟೆಗಳನ್ನ ವಾಪಸ್ ಬರ್ಕೊಡಿ, ಅವಾಗ ಕೊಡ್ತೀವಿ ಅಂತ ಹೇಳ್ತಿರಲ್ಲ. ಹೇಳ್ರಿ ರಾಯರೆಡ್ಡಿ ಅವರೇ, ನಿಮಗೆ ಇದು ಶೋಭೆ ತರುತ್ತಾ? ಇದನ್ನು ಮೀಡಿಯಾದವರು ಪ್ರಶ್ನೆ ಮಾಡಿದ್ರೆ, ನಾನು ಏನೇನೋ ಹೇಳಿದ್ದನ್ನೆಲ್ಲ ನೀವು ತೋರಿಸ್ತೀರ ಅಂತ ಹೇಳ್ಬಿಟ್ಟು ನೀವು ವಾಪಸ್ ಉಲ್ಟಾ ಕೇಳ್ತೀರ ಮೀಡಿಯಾದವರಿಗೆ. ನಿಮ್ಮ ಕೈಲಿ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ನೀವು ಫ್ರೀನ ಘೋಷಣೆ ಮಾಡಿದ್ರಿ? ನಿಮಗೆ ಗೊತ್ತಿರಲಿಲ್ವಾ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನು, ಈ ರಾಜ್ಯಕ್ಕೆ ಎಷ್ಟು ತೆರಿಗೆ ಬರ್ತಿದೆ, ಆ ತೆರಿಗೆ ದುಡ್ಡಲ್ಲಿ ಆಡಳಿತಕ್ಕೆ ಎಷ್ಟು ಖರ್ಚಾಗುತ್ತೆ, ಮತ್ತು ನಿಮಗೆ ಕೊಡ್ಬೇಕಲ್ಲ. ನೀವು ಹಾಕ್ಕೊಳ್ಳೋದು ಒಳಗಡೆದೊಂದು ಬಿಟ್ಟು ಮಿಕ್ಕಿದೆಲ್ಲ ಕೊಡ್ಬೇಕಲ್ಲ ನಾವು ನಮ್ಮ ದುಡ್ಡಲ್ಲಿ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ವಾ? ಏನಕ್ಕೆ ಘೋಷಣೆಗಳು ಮಾಡ್ಬೇಕಾಯ್ತು? ಇವಾಗ ನೋಡಿದ್ರೆ ಸರಿಯಾಗಿ ಒಂದು ರಸ್ತೆ ಆಗ್ತಿಲ್ಲ, ಒಂದು ಮೋರಿ ಕ್ಲೀನ್ ಮಾಡ್ತಿಲ್ಲ, ಏನೂ ಇಲ್ಲ ಅಭಿವೃದ್ಧಿ. ಜನ ಕೇಳಿದ್ರೆ ಪುಕ್ಕಟೆಗಳನ್ನ ವಾಪಸ್ ಬರ್ಕಡಿ ಅಂತ ಕೇಳ್ತೀರಾ. ತಾಕತ್ತಿದ್ರೆ ವಾಪಸ್ ತಗೊಳ್ರಿ ನೀವು. ರಾಯರೆಡ್ಡಿ ಅವರೇ ಹೇಳ್ರಿ ನಿಮ್ಮ ಮುಖ್ಯಮಂತ್ರಿಗಳಿಗೆ, ವಾಪಸ್ ನಿಮಗೆ ಏನಾದರೂ ತಾಕತ್ತು ಅನ್ನೋದಿದ್ರೆ ನೀವು ಕೊಟ್ಟಿದ್ರಲ್ಲ ಈಗ 5 ಭರವಸೆಗಳನ್ನ ವಾಪಸ್ ತಗೊಳ್ರಿ. ಅವನ್ನ ನೋಡೋಣ. ನಿಮಗೆ ದಮ್ಮಿಲ್ಲ, ಯಾಕೆಂದರೆ ಜನ ನಿಮಗೆ ಓಟ್ ಹಾಕಿರೋದೇ ಅದನ್ನ ನೋಡಿಕೊಂಡು. ಆ ಕಾರಣಕ್ಕೆ ನಿಮಗೆ ದಮ್ಮಿಲ್ಲ ತಗೊಳ್ಳೋಕ್ಕೆ. ಇವತ್ತು ಅಭಿವೃದ್ಧಿನ ಕೇಳಿದ್ರೆ 5 ಗ್ಯಾರಂಟಿಗಳನ್ನ ತೋರಿಸ್ತೀರಾ.
ನಿಮ್ಮ 5 ಗ್ಯಾರಂಟಿ ತಗೊಳ್ದಿರೋ ನಾಗರಿಕರು ಏನ್ರಿ ಮಾಡಿದ್ರು? ಹಂಗಾದ್ರೆ ಏನು ತಪ್ಪ್ರಿ ಮಾಡಿದ್ರಿ ಈ ರಾಜ್ಯದಲ್ಲಿ? ನಿಮ್ಮ ಯಾವ ಪುಕ್ಕಟೆಗಳನ್ನೂ ತಗೊಳ್ಳೋದೇ ಇದಾರಲ್ವ ನಮ್ಮಂಥವ್ರು? ಹಂಗಾರೆ ನಮಗೆ ರಸ್ತೆ ಬೇಡವೇನ್ರಿ? ನಮಗೆ ಮೂಲ ಸೌಕರ್ಯಗಳು ಬೇಡವಾ ಹೇಳ್ರಿ? ನೀವು ಯಾರು ಪುಕ್ಕಟೆ ಕೊಡ್ತಿರಲ್ಲ ಅವ್ರು ಮಾತ್ರ ನೀವು ಹಾಕೋ ರಸ್ತೆಗಳಲ್ಲಿ ಓಡಾಡೋದಾ? ನಾವು ಓಡೋದಿಲ್ವೇನ್ರಿ? ನಾವು ಟ್ಯಾಕ್ಸ್ ಕಟ್ಟಲ್ವೇನ್ರಿ ನಿಮಗೆ? ಹಂಗಾರೆ ನಮ್ಗೆ ರಸ್ತೆ ಬೇಡವಾ ಹೇಳಿ? ಎಷ್ಟು ಸಾಲ ಮಾಡಿದ್ದೀರಿ ನೀವು 2.5 ವರ್ಷದಲ್ಲಿ? ಎಷ್ಟು ಸಾಲ ಮಾಡಿದ್ದೀರಿ ರಾಯರೆಡ್ಡಿ ಅವರೇ? ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಲ್ವಾ? ಹೇಳ್ರಿ ಜನರ ಮುಂದೆ, ಹೇಳ್ರಿ ನೀವು ಮಾಡಿರೋ ಸಾಲನ. ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರೇನ್ರಿ? ಎಷ್ಟು ಮಾಡಿದ್ದೀರ ನೀವು? 3 ಲಕ್ಷ ಕೋಟಿಗಿಂತ ಹೆಚ್ಚಿಗೆ 2.5 ವರ್ಷದಲ್ಲಿ ನೀವು ಸಾಲ ಮಾಡಿಟ್ಟಿದ್ದೀರಿ ಗೊತ್ತಾ? ತಿರ್ಗಾ ಕೇಳಿದ್ರೆ ಪುಕ್ಸಟೆ ಕೊಡ್ತಾ ಇದ್ದೀವಿ, ಪುಕ್ಕಟೆ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದೀವಿ ನಾವು, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ? ಸುಳ್ಳು ಹೇಳ್ತಿದ್ದೀರೇನ್ರಿ? ಏನು ಮಾಡಿದ್ರಿ? ಏನ್ರಿ ಮಾಡಿದ್ರಿ ನೀವು? 3 ಲಕ್ಷ ಕೋಟಿ ದುಡ್ಡನ್ನು ಏನು ಮಾಡಿದ್ರಿ ನೀವು? ಅಷ್ಟಕ್ಕೆ ನಿಂತಿದ್ದೀರಾ? ಇಲ್ಲ, ಪೆಟ್ರೋಲ್ ಜಾಸ್ತಿ ಮಾಡಿದ್ದೀರಿ, ಡೀಸೆಲ್ ಜಾಸ್ತಿ ಮಾಡಿದ್ದೀರಿ, ಆಮೇಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ, ಎಣ್ಣೆ ಜಾಸ್ತಿ ಮಾಡಿದ್ದೀರಿ, ಏನು ಎಲ್ಲ ಟ್ಯಾಕ್ಸು ತೊಗೊಳೋಕೆ ನಿಮ್ಗೆ ಅವಕಾಶಗಳಿದೆ ಅದನ್ನೆಲ್ಲ ಜಾಸ್ತಿ ಮಾಡಿಟ್ಟಿದ್ದೀರಿ. ದುಡ್ಡು ಬರ್ತಾ ಇದೆ ನಿಮಗೆ. ಹಂಗಾದ್ರೆ ಏನು ಮಾಡ್ತಿದ್ದೀರಿ ದುಡ್ಡು? ನಾನು ಹೇಳ್ತೀನಿ ಏನು ಮಾಡ್ತಿದ್ದೀರಿ ಅಂತ ನೀವು. ಹೌದು, ದೇಶದ ಯಾವುದೇ ಮೂಲೆಯಲ್ಲಿ ಎಲೆಕ್ಷನ್ ನಡೆದ್ರೆ ಇವತ್ತು ಸರ್ಕಾರದಿಂದ ದುಡ್ಡು ಹೋಗ್ತಿದೆ. ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ಸು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ನೀವು ಇಲ್ಲಿಂದ ದುಡ್ಡುಗಳನ್ನ ಕೊಡ್ತಿದ್ದೀರಿ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಹಿಂದಿನ ವರ್ಷ ನಡೆದಿದ್ದು ತೆಲಂಗಾಣ ಎಲೆಕ್ಷನ್ಗೆ ನೀವು ಸರ್ಕಾರದ ಯಾವುದು SC ST ನಿಗಮದ್ದು ಇದು ವಾಲ್ಮೀಕಿ ನಿಗಮದ ದುಡ್ಡನ್ನು ನೀವು ಬಳಸಿದ್ದೀರಿ. 185 ಕೋಟಿ ಇದೆ ಸಾಕ್ಷಿ ನಿಮಗೆ. ಇವತ್ತು ಬಿಹಾರದಲ್ಲಿ ಎಲೆಕ್ಷನ್ ಇದೆ, ಅದಕ್ಕೋಸ್ಕರ ನಿಮ್ಮ ಯಾರಿದ್ದಾರೆ ನಿಮ್ಮ ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿ ಸುರ್ಜೇವಾಲಾ ಅವರು MLAಗಳನ್ನ ನಾವು ಕುಂದುಕೊರತೆಗಳನ್ನ ವಿಚಾರಣೆ ಮಾಡಬೇಕು ಅನ್ನೋ ನೆಪದಲ್ಲಿ ಇವತ್ತು ಬಂದ್ಬಿಟ್ಟು MLAಗಳನ್ನ ಹಿಂಡಿಂದ ಕರೆಸಿ ಏನು ಟಾರ್ಗೆಟ್ ಕೊಡ್ತಿದ್ದೀರಾ ಅವರಿಗೆ? ಬಿಹಾರದ ಎಲೆಕ್ಷನ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಅಲ್ವೇನ್ರಿ ನೀವು ಮಾಡ್ತಿರೋದು? ಇನ್ನೇನು ನೀವು ಅರ್ಹತೆನ ಪರೀಕ್ಷೆ ಮಾಡೋಕೆ ಕರೆದಿದ್ದೀರಾ? ಯಾವ್ದೂ ಇಲ್ಲ, ಸುಮ್ಮನೆ ಜನಗಳಿಗೆ ನಮ್ಗೆ ಸುಳ್ಳು ಹೇಳ್ಕೊಂಡು ತಿರುಗ್ತಿದ್ದೀರಾ ನೀವು. ಯಾವ ಅರ್ಹತೆನ ಪರೀಕ್ಷೆ ಮಾಡ್ತೀರ್ರಿ? ನಿಮ್ಮ MLAಗಳು ರೋಡಲ್ಲಿ ನಿಂತ್ಕೊಂಡು ಬಾಯ್ ಮಾಡ್ಕೊಂತಿದ್ದಾರೆ, ದುಡ್ಡು ಕೊಡ್ತಿಲ್ಲ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು. ಏನ್ರಿ ಮಾಡ್ತೀರಾ ನೀವು ಅರ್ಹತೆ ಪರೀಕ್ಷೆನ? ಹೇಳ್ರಿ. ಇವತ್ತು ನೀವು ಎಷ್ಟು ಹೀನಾಯವಾಗಿ ಇವತ್ತು ನೀವು ಸರ್ಕಾರ ನಡೆಸಿದ್ದೀರಾ ಅಂದರೆ, ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ, ಪೌರ ಕಾರ್ಮಿಕರ ಮಕ್ಕಳಿಗೆ ನೀವು ಶಾಲೆಗೆ ಫೀಸ್ ಕಟ್ತೀವಿ ಅಂತ ಹೇಳಿದಿರಿ. ಆ ಮಕ್ಕಳಿಗೆ, ಆ ಪೌರ ಕಾರ್ಮಿಕರ ಮಕ್ಕಳಿಗೆ ನೀವು ಇನ್ನೂ ಫೀಸ್ ಕಟ್ಟಿಲ್ಲ. ಹೌದು, ನೀವು ಪೌರ ಕಾರ್ಮಿಕರ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಆದರೆ ಶಾದಿ ಭಾಗ್ಯಕ್ಕೆ 50,000 ಕೊಡ್ತೀವಿ ಅಂತ ಹೇಳ್ತೀರಾ ಅಂತ ಅಯೋಗ್ಯರು ನೀವು. ಹೌದು, ಶಾಲೆಗಳಲ್ಲಿ ಮಳೆ ಬಂದರೆ ಮಕ್ಕಳು ಕೂರೋ ಅಂಥ ಪರಿಸ್ಥಿತಿ ಇಲ್ಲ ಕರ್ನಾಟಕದಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ ಮಳೆ ಬಂದು ನೀರು ಸೋರ್ತಿದೆ ಶಾಲೆಗಳಲ್ಲಿ. ನಿಮಗೆ ಅಲ್ಲಿ ಆ ಶಾಲೆಗಳು ನೀರು ಸೋರ್ತಿರೋ ಶಾಲೆಗಳನ್ನ ಸರಿ ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಮುಸ್ಲಿಂ ಕಾಲೋನಿಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳ್ತೀರಾ? ಇದಾ ನಿಮ್ಮ ಸರ್ಕಾರ? ಹೇಳ್ರಿ ಸಿದ್ದರಾಮಯ್ಯನವರೇ, ಇದೇನ್ರಿ ನಿಮ್ಮ ಸರ್ಕಾರ? ಆಮೇಲೆ ಇನ್ನು ಪರಮೇಶ್ವರ್ ಅವ್ರು ಕೇಳಬೇಕು, ಅಬ್ಬಾ ಸಿದ್ದರಾಮಯ್ಯನವರೇ, ನಿಮ್ಮ ಹಿಂದಿನ ಕ್ಷೇತ್ರ ಬಾದಾಮಿಗೆ ಹೋಗಿದ್ರು ಮೊನ್ನೆ, ನೀವು ಕೇಳಿಸ್ಕೊಂಡಿರ್ತೀರಿ. ಹೇಳ್ರಿ ಏನು ಹೇಳಿದ್ರು ಗೊತ್ತಾ? ಅವರು ಪರಮೇಶ್ವರ್ ಅವರು ಒಂದು 5,000 ಜನ ಸೇರಿದ ಒಂದು ದೊಡ್ಡ ಸಭೆ, ಸಾರ್ವಜನಿಕ ಸಭೆ. ಏನು ಹೇಳ್ತಾರೆ? ಬಾದಾಮಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿನಿಧಿಸಿದಂಥ ಜಾಗ ಇದು. ಈ ಜಾಗ, ಈ ಬಾದಾಮಿ ಜಾಗ ತುಂಬ ಅಭಿವೃದ್ಧಿ ಆಗಬೇಕು. ನಾನೆಲ್ಲ ಅಧಿಕಾರಿಗಳಿಗೆ ಹೇಳ್ತೀನಿ, ಅಧಿಕಾರಿಗಳೇ ಇದಕ್ಕೆಲ್ಲ ಒಂದು ಅಭಿವೃದ್ಧಿಗೆ ನೀವೆಲ್ಲ ಘೋಷಣೆಗಳು ಮಾಡ್ಕೊಳ್ಳಿ. ಒಂದು ಎಷ್ಟು ಅಂದರೆ ಒಂದು 10,000 ಕೋಟಿ ಪ್ರಾಜೆಕ್ಟ್ಗಳನ್ನ ಬಾದಾಮಿನಲ್ಲಿ ನೀವು ಪ್ಲಾನ್ ಮಾಡಿ. ಆದರೆ ಆ ಪ್ಲಾನ್ ಮಾಡಿದ್ದನ್ನು ದಯವಿಟ್ಟು ನಮಗೆ ಕೊಡಬೇಡಿ, ಕೇಂದ್ರ ಸರ್ಕಾರಕ್ಕೆ ಕೊಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ಅವರು. ಪರಮೇಶ್ವರ್ ಅವರೇ, ಏನು ಜನರನ್ನೇನು ಜೋಕರ್ ಅಂದ್ಕೊಂಡಿದ್ದೀರೇನ್ರಿ ನೀವು? ಅಲ್ಲ, ಜನರನ್ನೇನು ಜೋಕರ್ ಮಾಡ್ಕೊಂಡಿದ್ದೀರೇನ್ರಿ ನೀವು? 5,000 ಜನರನ್ನು ನೀವು ಮುಂದೆ ಕೂರಿಸ್ಕೊಂಡ್ಬಿಟ್ಟು 10,000 ಕೋಟಿ ಅಭಿವೃದ್ಧಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರಿ. ಕಾಸನ್ನು ಕೇಂದ್ರ ಸರ್ಕಾರನ ಕೇಳಿ ಅಂತ ಹೇಳ್ತಿರಲ್ರಿ. ನೀವು ಯಾಕ್ರಿ ಇದ್ದೀರಾ? ಕರ್ನಾಟಕಕ್ಕೆ ಬರ್ತಿರೋ ತೆರಿಗೆ ಏನ್ರಿ ಮಾಡ್ತಿದ್ದೀರಾ ನೀವು? ದೇಶದಲ್ಲಿ ನೀವು ಎಲೆಕ್ಷನ್ ಮಾಡೋಕ್ಕೆ ಖರ್ಚು ಮಾಡ್ತಿದ್ದೀರಾ ಅಲ್ವಾ? 4,500 ಬಸ್ಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಿದೆ, EV ಬಸ್ಗಳನ್ನ. ನೀವೇನು ಕಿತ್ತಾಕಿದ್ದೀರಾ ಹೇಳ್ರಿ? ಮತ್ತು ಇನ್ನೂ ಒಂದು ವಿಷಯ, ಸರ್ಕಾರಿ ಶಾಲೆಗಳಲ್ಲಿ ಓಡುತ್ತಿರೋ ಬಡ ಮಕ್ಕಳಿಗೆ ಆ ಶೂಗಳು ಯೂನಿಫಾರ್ಮ್ ಕೊಡೋ ಯೋಗ್ಯತೆ ಇಲ್ವಲ್ರಿ ನಿಮಗೆ?
ಹಾಂ ಸಿದ್ದರಾಮಯ್ಯನವರೇ? ಈ ಮಟ್ಟದಲ್ಲಿ ನೀವು ರಾಜಕೀಯನ ಮಾಡ್ತಿದ್ದೀರಿ, ಈ ಮಟ್ಟದಲ್ಲಿ ನೀವು ಕೆಲಸಗಳನ್ನ ಮಾಡ್ತಿದ್ದೀರಿ ಸರ್ಕಾರದಲ್ಲಿ. ತಿರ್ಗಾ ನೋಡಿದ್ರೆ ರಸ್ತೆನಲ್ಲಿ ನಾವು ನುಡಿದಂತೆ ನಡೆದಿದ್ದೀವಿ. ಏನ್ರಿ ನೀವು ಪಿಂಡ ನಡೆದಿರೋದು ನೀವು ನುಡಿದಂತೆ? ಹಾಂ ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚಿದ್ದೀರೇನ್ರಿ? ಹೇಳ್ರಿ ನೋಡೋಣ. ಹಾಂ ವಿಧಾನಸೌಧನ ಸೆಂಟರ್ ಪಾಯಿಂಟ್ ಮಾಡ್ಕೊಂಡು ವಿಧಾನಸೌಧಕ್ಕೆ 4 ದಿಕ್ಕಿನಲ್ಲೂ 10 ಕಿಲೋಮೀಟ್ರ್ ಹೋಗ್ರಿ ನೀವು. ಹಾಂ ಉದ್ದ ಗುಂಡಿ ಇದೆ ರೀ ಬೆಂಗಳೂರಲ್ಲಿ. ಹಾಂ ಈ ರಾಜ್ಯದ ರಾಜಧಾನಿನೇ ನೀವು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ನೀವು ಏನ್ರಿ ಮಾಡ್ತೀರಾ ಈ ರಾಜ್ಯಕ್ಕೆ? 57,000 ಕೋಟಿನ ಈ ರಾಜ್ಯ ಬಡ್ಡಿ ಕಟ್ಟೋ ಥರ ಮಾಡಿ ಸಾಲ ಮಾಡಿ ಇಟ್ಟಿದ್ದೀರಲ್ಲ ಸಿದ್ದರಾಮಯ್ಯನವರ. ಹೇಳಿ, ನೀವೊಬ್ಬರು ಆರ್ಥಿಕ ತಜ್ಞ ಅಂತ ಹೇಳ್ತಾರೆ, ಹೆಚ್ಚು ಬಾರಿ ಬಜೆಟ್ನ ಮಂಡನೆ ಮಾಡಿದ ಶೂರ ಅಂತ ಹೇಳ್ತಾರೆ. ಇದಾ ನಿಮ್ಮ ಆರ್ಥಿಕ ಶಿಸ್ತು? ರೈತರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಿಲ್ಲ, ಬೀಜ ಸಿಗ್ತಿಲ್ಲ. ಮತ್ತು ಯಾಕ್ರಿ ಇರ್ಬೇಕು ನೀವು ಸರ್ಕಾರ ನಡೆಸೋದಕ್ಕೆ? ಪ್ರತಿದಿನ ಏನ್ರಿ ನಿಮ್ಮದು? ಅಲ್ಲಿ ಯಾವನೋ MLA ನಿಂತ್ಕೊತಾನೆ, ಸಿದ್ದರಾಮಯ್ಯನೇ 5 ವರ್ಷ, ತಗೋ ಆಯಿತು. ಇಲ್ಲಿ ಯಾವನೋ ಇನ್ನೊಬ್ಬ ನಿಂತ್ಕೊತಾನೆ, ನೆಕ್ಸ್ಟ್ 2.5 ವರ್ಷ DK ಶಿವಕುಮಾರ್. ರೀ ನಮ್ಗೆ ಏನಾಗಬೇಕಾಗಿದೆ ರೀ? DK ಶಿವಕುಮಾರ್ ಆಗ್ತಾರೋ ಸಿದ್ದರಾಮಯ್ಯ ಆಗ್ತಾರೋ ನಿಮ್ಮನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ರೀ? ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ನಿಮ್ಮ ಹಣೆ ಬರ ನೀವು ಯಾರನ್ನಾದ್ರೂ ಮಾಡ್ಕೊಂಡು ಹೋಗಿ. ನಮ್ಗೆ ಏನಾಗಬೇಕಾಗಿದೆ? ನಿಮ್ಮ 2,000 ರೂಪಾಯಿ ಆಸೆಗೆ 2,000 ರೂಪಾಯಿಗೆ ಜಲ್ ಸುರಿಸಿ ಜನ ನಿಮಗೆ ಓಟ್ ಹಾಕಾಗಿದೆ. ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿನಾದ್ರೂ ಮಾಡ್ಕೊಳ್ಳಿ, ಉಪಮುಖ್ಯಮಂತ್ರಿನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ನಿಮ್ಗೇನಾದರೂ ಒಂಚೂರು ಕಾಳಜಿ ಇದ್ದರೆ ಏನೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಯಾವನೂ ಮಾತಾಡಲ್ಲ, ಬರೀ ಕಿತ್ತಾಟ. ನಿಮ್ಮ ರಾಜಕೀಯದಲ್ಲಿ ಈ ಥರ ಕಿತ್ತಾಡೋದಕ್ಕೆ ನಾವು ನಿಮಗೆ ವೋಟ್ ಮಾಡಿದ್ದು. ಇವತ್ತು ನೀವು ಯಾವ ಮಟ್ಟಕ್ಕೆ ಸರ್ಕಾರ ಮಾಡ್ತಾ ಇದ್ದೀರಾ ಅಂದರೆ, 1,000 ರೂಪಾಯಿ 900 ರೂಪಾಯಿಗೆ ಒಂದು ಸ್ಮಾರ್ಟ್ ಮೀಟ್ರು, ನಮ್ಮದು ಯಾವುದು ಮನೆಗಳಿಗೆ ಹಾಕೋ ಮೀಟ್ರು, ಎಲೆಕ್ಟ್ರಿಕ್ ಮೀಟ್ರು, ಸ್ಮಾರ್ಟ್ ಮೀಟ್ರ್ಗಳು ಇವತ್ತು ನೀವೇನು ಆದೇಶ ಮಾಡಿದ್ದೀರಲ್ಲ, ಸ್ಮಾರ್ಟ್ ಮೀಟ್ರ್ಗಳು ಕಂಪಲ್ಸರಿ ಹಾಕ್ಕೊಳ್ಬೇಕು ಅಂತ. ನಮ್ಮ ಪಕ್ಕದ ರಾಜ್ಯಗಳಲ್ಲಿ 900 ರೂಪಾಯಿ 1,000 ರೂಪಾಯಿಗೆ ಸ್ಮಾರ್ಟ್ ಮೀಟ್ರ್ಗಳನ್ನ ಫಿಕ್ಸ್ ಮಾಡ್ತಿದ್ದಾರೆ. ಆದರೆ ನೀವು ಎಷ್ಟು ಮಾಡಿದ್ದೀರಾ? 10,000 ರೂಪಾಯಿ ನೀವು ಸ್ಮಾರ್ಟ್ ಮೀಟ್ರಿಗೆ ರೇಟ್ ಫಿಕ್ಸ್ ಮಾಡಿದ್ದೀರಾ. ಯಾಕೆ? ಏನು ನಮಗೇನು ಮಿಷಿನ್ಗಳು ಕೊಟ್ಟಿದ್ದೀರ ದುಡ್ಡು ಹೊತ್ತೋದಕ್ಕೆ? ನೀವು ಪ್ರಿಂಟಿಂಗ್ ಮಿಷಿನ್ಗಳನ್ನ ಒತ್ತೊತ್ತು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕಂಡ್ಕೊಂಡಿದ್ದಕ್ಕೆಲ್ಲ ನೀವು ಮನ್ಸಿಗೆ ಬಂದಿಗೆಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಮಾಡೋದು. ಏನಾದರೂ ಕೇಳಿ ಕೊಟ್ಟಿದ್ದೀವಲ್ಲ 5 ಗ್ಯಾರಂಟಿಗಳು. ಸಿದ್ದರಾಮಯ್ಯನವರೇ, ಆ 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ದಯಮಾಡಿ ನೀವು ಸಾರ್ವಜನಿಕರಿಗೆ ಲೆಕ್ಕ ಕೊಡಿ. ಬಸ್ಸಲ್ಲಿ ಫ್ರೀ ಕೊಟ್ಟಿದ್ದೀರಿ, ಆ BMTCಗೆ KSRTCಗೆ ನೀವೆಷ್ಟು ದುಡ್ಡನ್ನು ಇದುವರೆಗೂ ಸಂದಾಯ ಮಾಡಿದ್ದೀರಿ ಈ ಫ್ರೀನಲ್ಲಿ, ಅದನ್ನು ಲೆಕ್ಕ ಕೊಡಿ ಜನರಿಗೆ. ಆಮೇಲೆ ಈಗೇನು ನೀವು ಕರೆಂಟ್ ಫ್ರೀ ಕೊಡ್ತಿದ್ದೀರಲ್ಲ ಮನೆಗಳಿಗೆ, ಆ KPTCLಗೆ ಮತ್ತು KEBನವರಿಗೆ ನಿಮ್ಮ ಈ 2.5 ವರ್ಷದಲ್ಲಿ ಎಷ್ಟು ಅವರಿಗೆ ಈ ಪುಕ್ಕಟೆ ದುಡ್ಡನ್ನು ನೀವು ಅವ್ರಿಗೆ ವಾಪಸ್ ಕೊಟ್ಟಿದ್ದೀರ ಅದನ್ನು ಕೊಡಿ. ಸುಮ್ಮನೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕತೆ ಹೇಳೋದಲ್ಲ. ಇಲ್ಲಿ ಎಷ್ಟು ತುಂಬಿದ್ದೀರ ಅವ್ರಿಗೆ ಹೇಳಿ. ನೀವೆಷ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀರಿ ನೀವು ಅದನ್ನು ಹೇಳಿ ಜನರಿಗೆ. ಸುಮ್ಮನೆ ನಾವು ಫ್ರೀ ಕೊಡ್ತಾ ಇದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಂಗಿಲ್ಲ. ನೀವು ಲೆಕ್ಕ ಕೊಡಬೇಕು. ಏನಕ್ಕೆ ಅಂದರೆ ನಮ್ಮ ಕಾಳಜಿ ಏನು ಗೊತ್ತಾ? ನೀವೇನೋ 5 ವರ್ಷ ಇದ್ಬಿಟ್ಟು ಹೊರಟೋಗ್ತೀರಾ, ನಾಳೆ ಆ ಸಂಸ್ಥೆಗಳೇ ಮುಚ್ಚೋದ್ರೆ ಏನು ಮಾಡೋದು? ನಿಮ್ಮ ದುರಾಡಳಿತದಿಂದ, ನಿಮ್ಮ ಈ ಘೋಷಣೆಗಳಿಂದ ನೀವು ಅವ್ರಿಗೆ ದುಡ್ಡು ಕೊಡ್ತೀರಾ, ನಾಳೆ ಅಂಥ ಸಂಸ್ಥೆಗಳೇ ಮುಚ್ಚಾಕ್ಬಿಟ್ರೆ ಏನು ಮಾಡೋದು? ದಯವಿಟ್ಟು ನೀವು ಯಾವ್ಯಾವ ನಿಮ್ಮ ಪುಕ್ಕಟೆಗಳನ್ನ ಘೋಷಣೆ ಮಾಡಿದ್ದೀರಿ ಆ ಸಂಸ್ಥೆಗಳಿಗೆ ನೀವೆಷ್ಟು ದುಡ್ಡನ್ನು ರೀಫಂಡ್ ಮಾಡಿದ್ದೀರಿ, ದಯವಿಟ್ಟು ನೀವು ಅಂಕಿಅಂಶಗಳನ್ನ ಕೊಡಬೇಕು. ಆಮೇಲೆ ಏನು ಇವತ್ತು ರೇಷನ್ ಅಂಗಡಿಗಳಿಗೆ ಅಂದರೆ ಸೊಸೈಟಿಗಳಿಗೆ ಅಕ್ಕಿನ ಪೂರೈಸ್ತಿದ್ದಾರೆ, ಆ ಲಾರಿ ಮಾಲೀಕರುಗಳಿಗೆ ನೀವು ಇನ್ನೂ ಕೂಡ 250 ಕೋಟಿ ರೂಪಾಯಿಗಳನ್ನ ನೀವು ಸಾಲ ಉಳಿಸ್ಕೊಂಡಿದ್ದೀರಿ, ಅವರಿಗೆ ನೀವು ಪೇಮೆಂಟ್ ಮಾಡಿಲ್ಲ. ಈಗ ಅವರು ಮುಷ್ಕರನೂ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಾರಿ ಸಂಘದ ಮಾಲೀಕರಿಗೆ ಹೇಳಿಕೆ ಕೊಡ್ತಿದ್ದಾರೆ. ನೀವು ಅವರಿಗೆ ಪೇಮೆಂಟ್ ಮಾಡಿಲ್ಲ ಅಂದರೆ ನಾನು ವೀಕ್ಷಕರಲ್ಲಿ ಹೇಳ್ತಾ ಇದ್ದೀನಿ, ಬರೋ ತಿಂಗಳು ಅಕ್ಕಿ ಬರಲ್ಲ. ಯಾರೆಲ್ಲ BPL ಕಡೆ ಅಕ್ಕಿ ತಗೋತಿದ್ದೀರಿ, ಇವ್ರು ಏನಾದರೂ ಆ ಲಾರಿ ಮಾಲೀಕರುಗಳಿಗೆ ಏನಾದರೂ ಪೇಮೆಂಟ್ ಮಾಡಿಲ್ಲ ಅಂದರೆ 250 ಕೋಟಿ ರೂಪಾಯಿ ಇವರು ಸಾಲ ಉಳಿಸ್ಕೊಂಡು ಕೂತಿದ್ದಾರೆ ವೀಕ್ಷಕರೇ. ಹೌದು, ಮೈಕಗಳ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ನಾವು ಫ್ರೀ ಕೊಡ್ತಾ ಇದ್ದೀವಿ ಅಂದರೆ. ಆದರೆ ಇವ್ರು ಯಾವುದಕ್ಕೂ ದುಡ್ಡು ಕೊಡ್ತಿಲ್ಲ. ಆ ಸಾಗಣೆ ಮಾಡೋ ಲಾರಿಗಳಿಗೇನೇನು ಇವರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಟ್ಟಿಲ್ಲ. ಮೋಸ್ಟ್ಲಿ ಬರೋ ತಿಂಗಳು ಅವ್ರು ನಿಲ್ಲಿಸ್ಬೋದು, ಹೇಳಕ್ಕೆ ಬರಲ್ಲ. ಇವಾಗಲೂ ಕೂಡ ನೋಡಿ, 5ನೇ ತಾರೀಕು 10ನೇ ತಾರೀಕು ಒಳಗಡೆ ಕೊಡಬೇಕಾಗಿರೋ ರೇಷನ್ನು ಈಗ 15ರಿಂದ 20ನೇ ತಾರೀಕು ಮೇಲೆ ಕೊಡ್ತಿದ್ದಾರೆ. ಇದಕ್ಕೆಲ್ಲ ಏನು ಗೊತ್ತಾ ಕಾರಣ? ಇವು ಕರೆಕ್ಟಾಗಿ ಪೇಮೆಂಟ್ಗಳು ಕೊಡ್ತಿಲ್ಲ.
ಆ ಲಾರಿ ಮಾಲೀಕರಿಗೆ ಪೇಮೆಂಟ್ಗಳು ಕೊಡ್ತಿಲ್ಲ ಇವರು. ಆ ಕಾರಣಕ್ಕೋಸ್ಕರ ಡಿಲೇ ಆಗ್ತಿದೆ. ಸುಮ್ಮನೆ ಇವರು ಕೇಂದ್ರ ಸರ್ಕಾರದ ಮೇಲೆ ತಗ್ಬಿಡೋದು, ಕೇಂದ್ರ ಸರ್ಕಾರದವ್ರು ಸರಿಯಾಗಿ ಅಕ್ಕಿ ಕೊಡ್ತಿಲ್ಲ ಅದಕ್ಕೆ ಲೇಟ್ ಆಗ್ತಿದೆ ಅಂತ. ಅದೆಲ್ಲ ಏನೂ ಇಲ್ಲ, ಸುಳ್ಳು. ಇವರು ಸರಿಯಾಗಿ ಪೇಮೆಂಟ್ಗಳು ಕೊಡ್ತಿಲ್ಲ. ಆ ಕಾರಣಕ್ಕೋಸ್ಕರ ರೇಷನ್ ಅಂಗಡಿಗಳಲ್ಲಿ ರೇಷನ್ ಕೊಡೋದಕ್ಕೆ ಡಿಲೇ ಆಗ್ತಿದೆ. ರೇಷನ್ ಅಂಗಡಿಗೆ ಕರೆಕ್ಟ್ ಟೈಮಿಗೆ ಡೆಲಿವರಿ ಆಗ್ತಿಲ್ಲ. ಇಷ್ಟೆಲ್ಲನೂ ಕೂಡ ಸಿದ್ದರಾಮಯ್ಯನವರೇ ನೀವಿವತ್ತು ಮಾಡ್ತಾ ಇದ್ದೀರ. ಆದರೆ ಲಕ್ಷ ಲಕ್ಷ ಕೋಟಿಗಳನ್ನ ನೀವು ಇವತ್ತು ಸಾಲ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಸಾಲ ಮಾಡಿದ ಮೇಲೂ ಕೂಡ ನೀವು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೆಂಗೆ ಹೇಳ್ತಿದ್ದೀರಿ ಹೇಳಿ? ನೀವು ಪುಕ್ಕಟೆ ಕೊಡ್ತಿದ್ದೀರಿ, ಎಲ್ರಿಗೂ ಗೊತ್ತು ತುಂಬ ದುಡ್ಡು ಖರ್ಚಾಗ್ತಿದೆ. ಅದ್ರ ಜೊತೆಗೆ ನೀವೇನು ಮಾಡಿದ್ದೀರಿ, ಸಾಕಷ್ಟು ತೆರಿಗೆಗಳನ್ನ ಏರಿಸಿದ್ದೀರಿ. ಇವತ್ತು ನಿಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರೀ ಕಂದಾಯ ಇಲಾಖೆ ಮತ್ತು ಅಬಕಾರಿ ಇಲಾಖೆನಲ್ಲೇ ಬರ್ತಿದೆ. ಯಾಕೆಂದರೆ ನೀವು ಆ ಮಟ್ಟಕ್ಕೆ ಇವತ್ತು ಆ ಎರಡೂ ಇಲಾಖೆದು ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದೀರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ. ನೀವು ಬರೀ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಲಿಲ್ಲ, SR ವ್ಯಾಲ್ಯೂ ಜಾಸ್ತಿ ಮಾಡಿದ್ದೀರಿ. 1 ಲಕ್ಷ 2 ಲಕ್ಷ ಒಂದು ಎಕರೆಗೆ ಇದ್ದಿದ್ದ ಜಾಗನ ಇವತ್ತು ನೀವು ಅದನ್ನು 6 ರಿಂದ 8 ಲಕ್ಷಕ್ಕೆ ತೊಗೊಂಡೋಗಿ ಇಟ್ಟಿದ್ದೀರಿ. SR ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗುತ್ತೆ. ನೀವು ಸ್ಟಾಂಪ್ ಡ್ಯೂಟಿ ಟ್ಯಾಕ್ಸನ್ನು ಜಾಸ್ತಿ ಮಾಡಿಕ್ಕಿದ್ದೀರಿ. ನಿಮ್ಗೆ 2 ಲಾಭ ಬರ್ತಿದೆ. ಅಲ್ಲಿ ಕಸ್ಟಮ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ, ಅಬಕಾರಿ ಜಾಸ್ತಿ ಮಾಡಿದ್ದೀರಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ದೀರಾ. ಯಾವುದನ್ನು ಬಿಟ್ಟಿದ್ದೀರಿ ನೀವು? ಎಲ್ಲನೂ ಜಾಸ್ತಿ ಮಾಡಿದ್ದೀರಿ. ಎಲ್ಲ ಜಾಸ್ತಿ ಮಾಡಿಬಿಟ್ಟು ನೀವು ದುಡ್ಡಿಲ್ಲ ಅಂತ ಹೆಂಗೆ ಹೇಳ್ತಿದ್ದೀರಿ? ಈ ಟ್ಯಾಕ್ಸ್ಗಳನ್ನ ಕಲೆಕ್ಷನ್ ಮಾಡೋದು ಅಷ್ಟೇ ಅಲ್ಲದಿರ 3 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಸಾಲ ಮಾಡಿ ಇವತ್ತು ರಾಜ್ಯ 57,000 ಕೋಟಿನ ಬಡ್ಡಿ ಕಟ್ಟೋ ಲೆಕ್ಕದಲ್ಲಿ ತಂದಿರಿಸಿದ್ದೀರಿ. ಹೇಳಿ, ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನೀವು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದರೆ ದುಡ್ಡು ಎಲ್ಲೋಗ್ತಿದೆ? ಎಲ್ಲೋಗ್ತಿದೆ ಸ್ವಾಮಿ? ಕರ್ನಾಟಕನ ಬಿಟ್ಟು ಮಿಕ್ಕ ಎಲ್ಲ ರಾಜ್ಯಗಳಿಗೂ ಕರ್ನಾಟಕದ ದುಡ್ಡು ಹೋಗ್ತಿದೆ. ನಿಮ್ಮ ಕಾಂಗ್ರೆಸ್ ಪಕ್ಷನ ಅಭಿವೃದ್ಧಿ ಮಾಡಲಿಕ್ಕೆ, ಅದರ ಸಂಘಟನೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಚುನಾವಣೆಗಳನ್ನ ಗೆಲ್ಲೋ ಕಾರಣಕ್ಕೋಸ್ಕರ ನೀವು ನಮ್ಮ ದುಡ್ಡನ್ನು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ತೊಗೊಂಡು ಇಲ್ಲಿ ರಸ್ತೆ ಹಾಕಲ್ಲ, ಮೂಲಭೂತ ಸೌಕರ್ಯಗಳು ಕೊಡಲ್ಲ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಇದನ್ನೆಲ್ಲ ನಿಲ್ಲಿಸಿ ಇವತ್ತು ನೀವು ನಿಮ್ಮ ಸರ್ಕಾರದ ಕೆಲಸಗಳಿಗೆ, ನಿಮ್ಮ ಪಕ್ಷದ ಕೆಲಸಗಳಿಗೆ ಇವತ್ತು ನಮ್ಮ ದುಡ್ಡನ್ನು ನೀವು ಖರ್ಚು ಮಾಡ್ಕೊಂಡು ತಿರುಗ್ತಿದ್ದೀರಿ. ಮತ್ತು ಬಸವರಾಜ ರಾಯರೆಡ್ಡಿ ಅವರು ನಿಮ್ಮ ಆರ್ಥಿಕ ಸಲಹೆಗಾರರು, ಅವರೇ ಹೇಳ್ತಿದ್ದಾರೆ ನೀವು ಏನು ಗ್ಯಾರಂಟಿಗಳಿದೆ ಅದನ್ನು ವಾಪಸ್ ಬರ್ಕೊಟ್ರೆ ನಾವು ರಸ್ತೆ ಹಾಕ್ಕೊಡ್ತೀವಿ, ಮೂಲಭೂತ ಸೌಕರ್ಯಗಳು ಕೊಡ್ತೀವಿ ಅಂತ. ಅಂದರೆ ಇದರ ಅರ್ಥ ಏನು? ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರಿಗೆ ಗೊತ್ತು ನಿಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೆ ತಾನೇ ಅವ್ರು ಇದನ್ನು ಹೇಳ್ತಿರೋದು. ಹೌದು, ಅವರು ಸತ್ಯನೇ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ. ಅವರು ನಿಮ್ಮ ಹತ್ರ ದುಡ್ಡಿಲ್ಲ, ನೀವೇನು ಸಾಲ ಮಾಡ್ತಿದ್ದೀರಿ, ನಮ್ಮ ಹತ್ರ ಏನು ತೆರಿಗೆ ತಗೊಂತ ಇದ್ದೀರಿ, ಈ ಎಲ್ಲ ದುಡ್ಡನ್ನು ಕೂಡ ನೀವು ಯಾವ್ಯಾವುದೋ ರೂಪದಲ್ಲಿ ನೀವು ನಿಮ್ಮ ಪಕ್ಷ ಸಂಘಟನೆಗೆ ದೇಶಾದ್ಯಂತ ಖರ್ಚು ಮಾಡ್ತಾಯಿದ್ದೀರಿ. ಮತ್ತು ಇಲ್ಲೊಂದು ವಿರೋಧನೇ ಮಾಡದೇ ಇರೋ ಒಂದು ವಿರೋಧ ಪಕ್ಷ ಇದೆ, ಅದಂತೂ ಸತ್ತೇ ಹೋಗಿದೆ. ಅದಕ್ಕೇನು ಬಾಯಿನೂ ಇಲ್ಲ, ಕಣ್ಣೂ ಇಲ್ಲ ಅಂತ ಒಂದು ವಿರೋಧ ಪಕ್ಷ ಇದೆ. ಆ ವಿರೋಧ ಪಕ್ಷದವ್ರಿಗೂ ಕೂಡ ಒಂದು ಸೂಚನೆ, ಬಿಹಾರ ಎಲೆಕ್ಷನ್ ಶುರುವಾಗ್ತಾ ಇದೆ, ದಯಮಾಡಿ ವಿರೋಧ ಪಕ್ಷದವರು ಕೇಳಿಸ್ಕೊಳ್ಳಿ. ಬಿಹಾರದ ಎಲೆಕ್ಷನ್ ಶುರುವಾಗ್ತಿದೆ, ದಯವಿಟ್ಟು ಯಾವ ನಿಗಮ ಮಂಡಳಿಗಳು ಈ ರಾಜ್ಯದಲ್ಲಿದೆ, ನಿಗಮ ಮಂಡಳಿಗಳ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ದುಡ್ಡಿದೆ, ದಯವಿಟ್ಟು ಒಂದು ಡೇಟಾನ ತೊಗೊಳ್ಳಿ. ಏನಕ್ಕೆ ಅಂದರೆ ನಿಗಮ ಮಂಡಳಿನಲ್ಲಿ ಇರೋ ದುಡ್ಡು, SC ST ಅಭಿವೃದ್ಧಿ ಮಂಡಳಿಗಳಲ್ಲಿರೋ ದುಡ್ಡು, ಈ ದುಡ್ಡುಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ಏನು ಮಾಡಿತ್ತು, ಇದರಲ್ಲಿತ್ತಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು, ಆ ದುಡ್ಡನ್ನ ಎಲ್ಲಿ ತೊಗೊಂಡೋಗಿ ಹಾಕಿದ್ರಿ ಇವರು ಎಲೆಕ್ಷನ್ಗೆ? ತೆಲಂಗಾಣಕ್ಕೆ ತೊಗೊಂಡೋದ್ರು. ಬಹುಶಃ ಅಂಥದ್ದೇ ಒಂದು ಕೆಲಸನ ಇವರು ಬಿಹಾರದ ಎಲೆಕ್ಷನ್ಗೂ ಕೂಡ ಮಾಡ್ತಾರೆ. ದಯಮಾಡಿ ಅಂಥ ನಿಗಮ ಮಂಡಳಿಗಳ ಮೇಲೆ ಒಂದು ಸ್ವಲ್ಪ ಕಣ್ಣಿಟ್ಕೊಳ್ಳಿ. ನೀವು ಮಲಗಿದ್ದು ಸಾಕು, ಎದ್ದೇಳಿ. ಅಪೋಸಿಷನ್ ಅವ್ರಿಗೆ ಹೇಳ್ತಿದ್ದೀನಿ, ಎದ್ದೇಳಿ, ಎದ್ದುಬಿಟ್ಟು ಅದ್ರ ಮೇಲೆ ಒಂಚೂರು ನಿಗಾ ಇಟ್ಕೊಂಡು ಇಂಥ ಒಂದು ಅಕ್ರಮ ಹಣ ಸಾಗಾಣಿಕೆನ ಹೋಗೋದನ್ನು ಒಂಚೂರು ನಿಗಾ ವಹಿಸಿ. ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿನ ಕೊಡಿ. ಆ ಮುಖಾಂತರನಾದರೂ ಈ ರಾಜ್ಯದ ಸೇವೆನಾದರೂ ಮಾಡಿ. ಸಾಕು, ಮಲಗಿದ್ದು ಎದ್ದೇಳಿ. ನಿಮ್ಮ ಗುದ್ದಾಟಗಳು, ನಿಮ್ಮ ಗುಂಪುಗಾರಿಕೆಗಳನ್ನ ನಿಲ್ಲಿಸಿ, ಪಕ್ಷನ ಕಟ್ಟೋ ಕಡೆ ಗಮನ ಕೊಡಿ.
ಇಷ್ಟೆಲ್ಲ ಅವಾಂತರಗಳ ಮಧ್ಯೆ ಸಿದ್ದರಾಮಯ್ಯನವರೇ ನೀವೇನು ಮಾಡ್ತಿದ್ದೀರಿ? ಪ್ರತಿದಿನ ನಿಮ್ಮ ಕುರ್ಚಿ ಗುದ್ದಾಟ. ಸಿದ್ದರಾಮಯ್ಯನವರೇ, ನಮಗೆ ಗೊತ್ತಿದೆ ನಿಮ್ಮ ಕೈನಲ್ಲಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನಿಮ್ಮ ಕುರ್ಚಿನ ಖಾಲಿ ಮಾಡಿ. ಯಾರಾದರೂ ಆಸಕ್ತಿ ಇರೋವಂಥವ್ರು, ಕೆಲಸ ಮಾಡೋವಂಥವ್ರು, ಈ ರಾಜ್ಯಕ್ಕೆ ಒಳ್ಳೆಯದನ್ನು ಬಯಸೋವಂಥವ್ರು ಯಾರಾದರೂ ಬರೋರಿದ್ದರೆ ದಯವಿಟ್ಟು ತಾವು ಬಿಟ್ಕೊಟ್ಟು ಈ ರಾಜ್ಯದ ಋಣ ತೀರಿಸಬೇಕು ಅಂತ ಹೇಳಿ ಕೇಳ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.